ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಎಜುಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ, ಮುಂಬರುವಂಥ ಅಂದರೆ 2022 ನವೆಂಬರ್ 6ಕ್ಕೆ ನಡೆಯುವಂಥ TET ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಇನ್ನೊಂದು ಪ್ರಮುಖ ವಿಷಯ ಯಾವುದು ಅಂತಂದರೆ ಶೈಕ್ಷಣಿಕ ಮನೋವಿಜ್ಞಾನ. ಆತ್ಮೀಯರೇ, ಈ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕೂಡ ಒಟ್ಟು 30 ಪ್ರಶ್ನೆಗಳು ಇರ್ತವೆ ಹಾಗೂ ಆ 30 ಪ್ರಶ್ನೆಗಳಿಗೆ 30 ಅಂಕಗಳು ಇರ್ತವೆ. ಈ ನಿಟ್ಟಿನಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಅಂಕಗಳನ್ನು ಗಳಿಸಬೇಕಾಗಿತ್ತು ಅಂದರೆ ನಾವು ಯಾವೆಲ್ಲ ಪುಸ್ತಕಗಳನ್ನು ಓದಬೇಕು. ಇವತ್ತಿನ ವಿಡಿಯೋದಲ್ಲಿ ನಾವೇನು ಮಾಡೋಣ ಅಂತಂದರೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಯಾವುದು ಅತ್ಯುತ್ತಮ ಪುಸ್ತಕ ಇದೆ ಅನ್ನುವಂಥದ್ದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಆದಮೇಲೆ ಇವತ್ತಿನ ವಿಡಿಯೋದಲ್ಲಿ ಮುಖ್ಯವಾಗಿ ನಾನು 4 ಪುಸ್ತಕಗಳನ್ನು ತಗೊಂಡಿದ್ದೀನಿ. ಮೊದಲನೇದು ಶೈಕ್ಷಣಿಕ ಮನೋವಿಜ್ಞಾನ, ಎಜುಕೇಷನಲ್ ಸೈಕಾಲಜಿ, ಡಾಕ್ಟರ್ NB ಕುಂಗವಾಡ್ ಸರ್ ಅವರು ಬರೆದಿರುವಂಥದ್ದು. ಅದಾದ ನಂತರ CET, TTET, ಶಿಶು ಮನೋವಿಜ್ಞಾನ ಮತ್ತು ಶೈಕ್ಷಣಿಕ ಮನೋವಿಜ್ಞಾನ. ಇದರಲ್ಲಿ ಸಿದ್ಧಾಂತ, ರೂಢಿಗಳು ಮತ್ತು ಅನ್ವಯಗಳು, ಘಟಕವಾರು ಚರ್ಚೆ, ಅನ್ವಯ ಮತ್ತು ವಸ್ತುನಿಷ್ಠ ಪ್ರಶ್ನೆಗಳನ್ನು ನೀಡಲಾಗಿದೆ ಅಂತ ಇದೊಂದು ಪುಸ್ತಕ ಇದೆ. ಇದು TP ಮಂಜುನಾಥ್ ಸರ್ ಅವರು ಬರೆದಿರುವಂಥದ್ದು. ಹಾಗೆ TET ಮತ್ತು CET ಪರೀಕ್ಷೆಗೆ ಉಪಯುಕ್ತವಾಗತಕ್ಕಂಥ ಇನ್ನೊಂದು ಶಿಶು ಮನೋವಿಜ್ಞಾನದ ಪುಸ್ತಕ ಯಾವುದು ಅಂದರೆ ಡಾಕ್ಟರ್ KM ಸುರೇಶ್ ಸರ್ ಬರೆದಿರ್ತಕ್ಕಂಥ ಶಿಶು ಮನೋವಿಜ್ಞಾನ ಮತ್ತು ಬೋಧನಾ ಕ್ರಮ ಅನ್ನುವಂಥ ಪುಸ್ತಕ. ಅದಾದ ನಂತರ ಇನ್ನೊಂದು ಪುಸ್ತಕವನ್ನು ನಾನಿಲ್ಲಿ ತಗೊಂಡಿದ್ದೀನಿ, ಶೈಕ್ಷಣಿಕ ಮನೋವಿಜ್ಞಾನ, ಪ್ರೊಫೆಸರ್ HS ಉಮೇಶ್ ಸರ್ ಬರೆದಿರುವಂಥದ್ದು. ಆತ್ಮೀಯರೇ, ಈ 4 ಪುಸ್ತಕಗಳ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ ಯಾವುದು ಉತ್ತಮ ಪುಸ್ತಕ, ಹಾಗೆ ಯಾವ ಪುಸ್ತಕವನ್ನು ತಾವು ರೆಫರ್ ಮಾಡಿದ್ರಿ ಅಂದರೆ ಅತಿ ಹೆಚ್ಚು ಅಂಕಗಳನ್ನು ಸ್ಕೋರ್ ಮಾಡಬಹುದು ಅನ್ನುವಂಥದ್ದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಆತ್ಮೀಯರೇ, ಇದು ಯಾವುದೇ ಪ್ರಮೋಷನಲ್ ವಿಡಿಯೋ ಅಲ್ಲ. ನಿಮ್ಮ TET ಪರೀಕ್ಷೆಗೆ ಅಥವಾ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ TET, CTET, GPSTR ಹಾಗೂ HSTR ಪರೀಕ್ಷೆಯಲ್ಲಿ ಏನೆಲ್ಲ ಮಹತ್ವದ ಅಂಶಗಳು ಬರ್ತವೆ, ಯಾವ ಪುಸ್ತಕ ಆ ಎಲ್ಲ ಅಂಶಗಳನ್ನು ಸಿಲೆಬಸ್ ಪ್ರಕಾರ ಕವರ್ ಮಾಡಿಕೊಂಡಿದೆ, ಆ ಪುಸ್ತಕವನ್ನು ಇವತ್ತು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಹೋಗ್ತೀನಿ. ಬನ್ನಿ, ಹಾಗಾದರೆ ಮೊದಲಿಗೆ ನಾವೇನು ಮಾಡೋಣ ಅಂತಂದರೆ ಮೊದಲ ಪುಸ್ತಕ ಪ್ರೊಫೆಸರ್ HS ಉಮೇಶ್ ಸರ್ ಅವರದು. ಆ ಪುಸ್ತಕದ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ತಾವು ನೋಡ್ಬೋದು ಶೈಕ್ಷಣಿಕ ಮನೋವಿಜ್ಞಾನ, ಪ್ರೊಫೆಸರ್ HS ಉಮೇಶ್ ಸರ್ ಅವರು ಬರೆದಿರ್ತಕ್ಕಂಥ ಪುಸ್ತಕ ಇದು. ಆದಮೇಲೆ ಈ ಪುಸ್ತಕವನ್ನು CIC ಸೆಲ್ನವರು ಕೂಡ ನಮಗೇನು ಮಾಡ್ತಾರೆ ಅಂದರೆ ರೆಫರ್ ಮಾಡಿ ಅಂತ ತಮ್ಮ ರೆಫರೆನ್ಸ್ ಪುಸ್ತಕದ ಲೀಸ್ಟ್ನಲ್ಲಿ ಕೊಟ್ಟಿದ್ದಾರೆ. ಈ ಪುಸ್ತಕ ಪ್ರೊಫೆಸರ್ HS ಉಮೇಶ್ ಸರ್ ಅವರು ಬರೆದಿರ್ತಕ್ಕಂಥದ್ದು. ಇದು ರೀಸೆಂಟಾಗಿ ಅಂದರೆ ಫಸ್ಟ್ ಇಂಪ್ರೆಷನ್ ಆಗಿರ್ತಕ್ಕಂಥದ್ದು 2013ರಲ್ಲಿ. ಇದರ ಮೊದಲ ಮುದ್ರಣ ಆಗಿರುವಂಥದ್ದು 2013ರಲ್ಲಿ. ಈ ಪುಸ್ತಕದ ಬೆಲೆ 300 ರೂಪಾಯಿಗಳು. 300 ರೂಪಾಯಿ ಇರ್ತಕ್ಕಂಥ ಪುಸ್ತಕ ಇದು. ಈ ಪುಸ್ತಕದಲ್ಲಿ ಏನೆಲ್ಲ ಅಂಶಗಳನ್ನು ಕವರ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ತಾವಿಲ್ಲಿ ನೋಡ್ತಾ ಇದ್ರಿ. ಪರಿವಿಡಿಯನ್ನು ನೋಡಬೇಕು. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯ ಪುಸ್ತಕವನ್ನು ತಗೊಳ್ಳೋದಕ್ಕಿಂತ ಮೊದಲು ನೀವೇನು ಮಾಡಬೇಕು ಅಂದರೆ ಆ ಪುಸ್ತಕ ಯಾವ ವರ್ಷದಲ್ಲಿ ಪ್ರಕಟ ಆಗಿದೆ ಅನ್ನುವಂಥದ್ದನ್ನು ನೋಡಬೇಕು. ರೀಸೆಂಟಾಗಿ ಏನಾದರೂ ಎಡಿಷನ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ನೋಡಬೇಕು. ಅದಾದ ನಂತರ ಪರಿವಿಡಿಯನ್ನು ನೋಡಬೇಕು. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಯಾಕಂದರೆ ಈ ಪರಿವಿಡಿಯಲ್ಲಿ ಆ ಪುಸ್ತಕ ಏನೆಲ್ಲ ಅಂಶಗಳನ್ನು ಒಳಗೊಂಡಿದೆ ಅನ್ನುವಂಥದ್ದನ್ನು ಅವರು ಕೊಟ್ಟಿರ್ತಾರೆ. ಇಲ್ಲಿ ಪ್ರೊಫೆಸರ್ HS ಉಮೇಶ್ ಸರ್ ಅವರ ಶೈಕ್ಷಣಿಕ ಮನೋವಿಜ್ಞಾನ ಪುಸ್ತಕದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸುಮಾರು 26 ಅಂಶಗಳನ್ನು, 26 ಘಟಕಗಳನ್ನು ಕವರ್ ಮಾಡುವಂಥ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಇದು ಒಂದು ಅತ್ಯುತ್ತಮ ಪುಸ್ತಕ ಅಂತಲೇ ಹೇಳ್ಬೋದು. ಆದಮೇಲೆ ಇಲ್ಲಿ ನಾನು ತೊಗೊಂಡಿರ್ತಕ್ಕಂಥ ಪುಸ್ತಕಗಳಲ್ಲಿ ಯಾವ ಪುಸ್ತಕವೂ ಕೂಡ ಗುಣಮಟ್ಟದಲ್ಲಿ ಕೊರತೆ ಇದೆ ಅನ್ನುವಂಥದ್ದಲ್ಲ. ಎಲ್ಲ ಪುಸ್ತಕಗಳು ಅಷ್ಟೇ ಮೌಲ್ಯಯುತವಾಗಿರ್ತಕ್ಕಂಥ ಅಂಶವನ್ನು ಒಳಗೊಂಡಿದೆ. ಇಲ್ಲಿ ಪರಿವಿಡಿಯನ್ನು ನೀವು ನೋಡ್ಕೊಂಡು ಬಿಟ್ಟರೆ ಅಂದರೆ ಸಾಕು, ಏನೆಲ್ಲ ಅಂಶ ಕವರ್ ಆಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಇಲ್ಲಿ ಮನೋವಿಜ್ಞಾನದ ಅರ್ಥ, ವ್ಯಾಪ್ತಿ, ಶಾಖೆಗಳ ಬಗ್ಗೆ ಕೊಟ್ಟಿದ್ದಾರೆ. ಮನೋವಿಜ್ಞಾನದ ಅಧ್ಯಯನ ವಿಧಾನಗಳು, ಮನೋವಿಜ್ಞಾನದ ಪಂಥಗಳು, ಶೈಕ್ಷಣಿಕ ಮನೋವಿಜ್ಞಾನ, ವಿಕಾಸ, ಹರೆಯ ಪೂರ್ವಾವಧಿ, ಕಿಶೋರಾವಸ್ಥೆ, ವ್ಯಕ್ತಿ ಭಿನ್ನತೆಗಳು, ಬುದ್ಧಿಶಕ್ತಿ, ಭಾವನಾ ಬುದ್ಧಿಶಕ್ತಿ, ಸೃಜನಶೀಲತೆ, ಅಭಿಕ್ಷಮತೆ, ಆಸಕ್ತಿ, ಅಭಿವೃತ್ತಿ, ಕಲಿಕೆ ಮತ್ತು ಕಲಿಕಾವಾದಗಳು ಇದರ ಬಗ್ಗೆ ಕೊಟ್ಟಿದ್ದಾರೆ. ಅನಂತರ ಕಲಿಕೆಯ ಸಾಮಾನ್ಯ ತತ್ವಗಳು, ಮಾನವನ ಕಲಿಕೆ, ಸ್ಮೃತಿ ಮತ್ತು ವಿಸ್ಮೃತಿ, ಕಲಿಕೆಯ ತರಬೇತಿಯ ವರ್ಗಾವಣೆ, ಅಭಿಪ್ರೇರಣೆ, ವ್ಯಕ್ತಿತ್ವ, ಅಸಾಧಾರಣ ಮಕ್ಕಳ ಶಿಕ್ಷಣ, ಮಾನಸಿಕ ಆರೋಗ್ಯಶಾಸ್ತ್ರ, ಹೊಂದಾಣಿಕೆ, ಮಾರ್ಗದರ್ಶನ, ಸಮೂಹ ಗತಿಶಾಸ್ತ್ರ, ಇಷ್ಟೆಲ್ಲ ಅಂಶಗಳನ್ನು ಈ ಪುಸ್ತಕ ಒಳಗೊಂಡಿದೆ. ಈ ಪುಸ್ತಕದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನವನ್ನು ಬಹಳಷ್ಟು ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಈ ಪುಸ್ತಕದಲ್ಲಿ ಏನು ಮಾಡಿದ್ದಾರೆ ಅಂದರೆ ಪ್ರೊಫೆಸರ್ HS ಉಮೇಶ್ ಸರ್ ಅವರು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಡೀಟೇಲ್ ಆಗಿ ಹೇಳಿದ್ದಾರೆ. ನಮ್ಮಲ್ಲಿ ಅಪ್ಲೈಡ್ ಕ್ವಶನ್ಗಳು ಬರ್ತಾವಲ್ಲ ಸೈಕಾಲಜಿಯಲ್ಲಿ, ಆ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸುಲಭವಾಗಿ ಸಿಗಬೇಕಿತ್ತು ಅಂದರೆ ನೀವು ಈ ಪುಸ್ತಕವನ್ನು ಓದಬೇಕಾಗತ್ತೆ. ಅಂದರೆ ಇಲ್ಲಿ ಬಹಳಷ್ಟು ಡೀಟೇಲ್ ಆಗಿ ಕೊಟ್ಟಿದ್ದಾರೆ, ಶಾರ್ಟ್ ಏನೂ ಇಲ್ಲ ಇಲ್ಲಿ. ಹೌದಾ? ಈ ಪುಸ್ತಕ ಕೂಡ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಪುಸ್ತಕ ಅಂತಲೇ ಹೇಳ್ಬೋದು. ಇದನ್ನು ಕೂಡ ತಾವು ರೆಫರ್ ಮಾಡಬಹುದು. ಪ್ರೊಫೆಸರ್ HS ಉಮೇಶ್ ಅವರ ಶೈಕ್ಷಣಿಕ ಮನೋವಿಜ್ಞಾನದ ಪುಸ್ತಕವನ್ನು ತಾವು ಅಧ್ಯಯನ ಮಾಡಬಹುದು. ಇದರ ಬೆಲೆ 300 ರೂಪಾಯಿ ಇದೆ. ನಿಮ್ಮ ಹತ್ತಿರದ ಎಲ್ಲ ಪುಸ್ತಕಾಲಯಗಳಲ್ಲಿ ಈ ಪುಸ್ತಕ ಸಿಗುತ್ತೆ ನಿಮಗೆ. ಸೊ ಈ ಪುಸ್ತಕವನ್ನು
ತಾವು ಅಧ್ಯಯನ ಮಾಡಬಹುದು. ಇನ್ನು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಎರಡನೆಯ ಪ್ರಮುಖವಾಗಿರ್ತಕ್ಕಂಥ ಪುಸ್ತಕ ಡಾಕ್ಟರ್ KM ಸುರೇಶ್ ಅವರು ಬರೆದಿರ್ತಕ್ಕಂಥದ್ದು. ಇದು ಶಿಶು ಮನೋವಿಜ್ಞಾನ ಮತ್ತು ಬೋಧನಾಕ್ರಮ ಅನ್ನುವಂಥ ಹೆಸರಿನೊಂದಿಗೆ ಬಂದಿರತಕ್ಕಂಥ ಪುಸ್ತಕ. ಇದು 5ನೇ ಪರಿಷ್ಕೃತ ಮುದ್ರಣದಲ್ಲಿರ್ತಕ್ಕಂಥ ಪುಸ್ತಕ. ಈ ಪುಸ್ತಕದ ವಿಶೇಷತೆ ಏನು ಅಂತಂದರೆ CTET ಮತ್ತು TETಯ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಇದರಲ್ಲಿ ಬಿಡಿಸಿದ್ದಾರೆ. ಇದು ಕೂಡ ಮುಂಬರುವಂಥ TET, GPSTR ಮತ್ತು HSTR ಪರೀಕ್ಷೆಗೆ ಉಪಯುಕ್ತವಾಗಿರ್ತಕ್ಕಂಥ ಪುಸ್ತಕ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಬಹಳಷ್ಟು ಶಾರ್ಟ್ ಆಗಿ ಇರ್ತಕ್ಕಂಥ ಪುಸ್ತಕ. ಈ ಪುಸ್ತಕ ರೀಸೆಂಟಾಗಿ ಅಂದರೆ 2020ರಲ್ಲಿ ಪರಿಷ್ಕೃತ ಮುದ್ರಣವನ್ನು ಹೊಂದಿರತಕ್ಕಂಥದ್ದು. 5ನೇಯ ಮುದ್ರಣವನ್ನು ರೀಸೆಂಟಾಗಿಯೇ ಅಂದರೆ 2020ರಲ್ಲಿ ಆಗಿರ್ತಕ್ಕಂಥ ಪುಸ್ತಕ ಇದು. ಈ ಪುಸ್ತಕದಲ್ಲಿ ಏನು ಮಾಡ್ತಾರೆ ಅಂದರೆ TET ಪರೀಕ್ಷೆಯ ಸಂಪೂರ್ಣವಾಗಿರ್ತಕ್ಕಂಥ ಸಿಲೆಬಸ್ಸನ್ನು ಅವ್ರು ಹೇಳ್ತಾರೆ. ಈ ಪುಸ್ತಕದ ವಿಶೇಷತೆಯನ್ನು ಅವರು ಮೊದಲ ಪುಟದಲ್ಲಿ ಕೊಟ್ಟಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. TETಯ ನೂತನ ಪಠ್ಯಕ್ರಮವನ್ನು ಆಧರಿಸಿ ರಚನೆಯಾಗಿರ್ತಕ್ಕಂಥ ಪುಸ್ತಕ ಇದು. ಹೀಗೆ ಹಲವಾರು ಪ್ರಮುಖ ಅಂಶಗಳು ಕೂಡ ಈ ಪುಸ್ತಕದಲ್ಲಿ ಇವೆ ಅನ್ನುವಂಥದ್ದು. ಇಲ್ಲಿ TET ಪ್ರಶ್ನೆ ಪತ್ರಿಕೆಯ ಸ್ವರೂಪ, ಪಠ್ಯಕ್ರಮ ಎಲ್ಲ ಅಂಶಗಳನ್ನು ಮೊದಲಿಗೆ ಕೊಟ್ಟಿದ್ದಾರೆ. ಅದಾದ ನಂತರ ಮನೋವಿಜ್ಞಾನದ ಪರಿಚಯ ಅನ್ನುವಂಥ ಘಟಕದಿಂದ ಆರಂಭವಾಗಿ ಈ ಪುಸ್ತಕ ಸಾಗುತ್ತೆ. ಇಲ್ಲಿ ನೋಡಿ ಎಷ್ಟು ಅವರು ಸಿಂಪಲ್ ಆಗಿ ಕೊಟ್ಟಿದ್ದಾರೆ ಅಂದರೆ ಮನೋವಿಜ್ಞಾನದ ಪ್ರಮುಖ ವಿಧಾನಗಳು ಮತ್ತು ಅವುಗಳ ಪ್ರತಿಪಾದಕರನ್ನ ಹೆಸರಿಸಿದ್ದಾರೆ. ವೀಕ್ಷಣಾ ವಿಧಾನ ವ್ಯಾಟ್ಸನ್ ಅವರು ಸೂಚಿಸಿರ್ತಕ್ಕಂಥದ್ದು, ಅಂತರಾವಲೋಕನ AB ಟಿಚ್ನರ್ ಅವರು ಸೂಚಿಸಿರ್ತಕ್ಕಂಥದ್ದು. ಹೀಗೆ ಬಹಳಷ್ಟು ಪ್ರಮುಖ ಅಂಶಗಳನ್ನು ಬಹಳ ಸುಲಭವಾಗಿ ಮತ್ತು ಅಷ್ಟೇ ಈಸಿಯಾಗಿ ಕೊಟ್ಟಿರ್ತಕ್ಕಂಥ ಪುಸ್ತಕ ಇದು. ಇದು ಕೂಡ TET ಪರೀಕ್ಷೆಗೆ ಉಪಯುಕ್ತವಾಗಿರ್ತಕ್ಕಂಥ ಶಿಶು ಮನೋವಿಜ್ಞಾನದ ಪುಸ್ತಕ ಅಂತಲೇ ಹೇಳಬಹುದು. ಇನ್ನು ಈ ಪುಸ್ತಕದ ಬೆಲೆ ಎಷ್ಟು ಅಂದರೆ 210 ರೂಪಾಯಿಗಳು. 210 ರೂಪಾಯಿಗೆ ನಿಮ್ಮ ಸಮೀಪದ ಬುಕ್ ಸ್ಟಾಲ್ಗಳಲ್ಲಿ ಈ ಪುಸ್ತಕ ದೊರೆಯುತ್ತೆ ಅನ್ನುವಂಥದ್ದು. ಜೊತೆಗೆ ಈ ಪುಸ್ತಕ ಅಮೆಝಾನ್ನಲ್ಲೂ ಕೂಡ ನಿಮಗೆ ಸಿಗುತ್ತೆ. ಇನ್ನು ಮುಂದಿನ ಪುಸ್ತಕ ಶಿಶು ಮನೋವಿಜ್ಞಾನ ಮತ್ತು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನೋಬೆಲ್ ಪ್ರಕಾಶನ ಧಾರವಾಡದವರು ಪ್ರಕಟ ಮಾಡಿರ್ತಕ್ಕಂಥ TP ಮಂಜುನಾಥ್ ಸರ್ ಬರೆದಿರ್ತಕ್ಕಂಥ ಶಿಶು ಮನೋವಿಜ್ಞಾನ ಮತ್ತು ಶೈಕ್ಷಣಿಕ ಮನೋವಿಜ್ಞಾನ ಅನ್ನುವಂಥ ಪುಸ್ತಕ. ಆದ್ಮೇಲೆ ಈ ಪುಸ್ತಕವು ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಪುಸ್ತಕ ಅಂತಲೇ ಹೇಳ್ಬೋದು. ಇದು ನನ್ನ ಹತ್ರ ಹಳೆಯ ಆವೃತ್ತಿಯ ಪುಸ್ತಕ ಇದೆ. ಅಂದರೆ 2017ರಲ್ಲಿ ಪರಿಷ್ಕೃತ 4ನೇ ಆವೃತ್ತಿ ಏನಾಯಿತು ಆ ಪುಸ್ತಕ ನನ್ನ ಹತ್ರ ಇದೆ. ಈ ಪುಸ್ತಕದ ಬೆಲೆ ಬಂದು 280 ರೂಪಾಯಿಗಳು. ಧಾರವಾಡದ ಅಭ್ಯರ್ಥಿಗಳಿಗೆ ಈ ಪುಸ್ತಕ ಬಹಳ ಸುಲಭವಾಗಿ ಸಿಗುತ್ತೆ. ಹಾಗೆಯೇ ರಾಜ್ಯದ ವಿವಿಧ ಪುಸ್ತಕಾಲಯಗಳಲ್ಲೂ ಕೂಡ ಈ ಪುಸ್ತಕ ಅವೈಲಬಲ್ ಇರಬಹುದು. ಸೊ ಈ ಪುಸ್ತಕವನ್ನು ಕೂಡ ತಾವೇನು ಮಾಡ್ಬೋದು ಅಂದರೆ ರೆಫರ್ ಮಾಡ್ಬೋದು. ಈ ಪುಸ್ತಕದ ವಿಶೇಷತೆಯನ್ನು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಆದ್ಮೇಲೆ ಈ ಪುಸ್ತಕದಲ್ಲಿ ಮುಖ್ಯವಾಗಿ 15 ಘಟಕಗಳ ಬಗ್ಗೆ ಚರ್ಚೆ ಮಾಡಲಾಗಿದೆ. ಇಲ್ಲಿ ಪರಿವಿಡಿಯಲ್ಲಿ ತಾವು ನೋಡ್ತಾ ಇರ್ಬೋದು. ಮನೋವಿಜ್ಞಾನ ಮತ್ತು ಶೈಕ್ಷಣಿಕ ಮನೋವಿಜ್ಞಾನ, ಬೆಳವಣಿಗೆ ಮತ್ತು ವಿಕಾಸ, ಕಿಶೋರಾವಸ್ಥೆ, ವೈಯಕ್ತಿಕ ಭಿನ್ನತೆಗಳು, ಬುದ್ಧಿಶಕ್ತಿ, ಸೃಜನಶೀಲತೆ, ಅಪವಾದಾತ್ಮಕ ಅಥವಾ ಅಸಾಧಾರಣ ಮಕ್ಕಳು, ಕಲಿಕೆ, ವ್ಯಕ್ತಿತ್ವ, ಮಾನಸಿಕ ಆರೋಗ್ಯ, ಸಮೂಹಗತಿಶಾಸ್ತ್ರ, ಬೋಧನಾಶಾಸ್ತ್ರ, ಮೌಲ್ಯಮಾಪನ, ಹೆಚ್ಚುವರಿ ವಿಭಾಗದಲ್ಲಿ ಕ್ರಿಯಾ ಸಂಶೋಧನೆ ಮತ್ತು ಆಟ ಹಾಗೂ ಶಿಕ್ಷಣದ ಬಗ್ಗೆ ಕೊಟ್ಟಿದ್ದಾರೆ. ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕೂಡ ಈ ಪುಸ್ತಕದಲ್ಲಿ ಚರ್ಚೆ ಮಾಡಿದ್ದಾರೆ. ಇದು ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಪುಸ್ತಕ ಅಂತ ಹೇಳ್ಬೋದು. ಹಾಗೆಯೇ ಈ TP ಮಂಜುನಾಥ್ ಸರ್ ಅವರ ಪುಸ್ತಕದ ವಿಶೇಷತೆ ಏನು ಅಂತಂದರೆ ಪ್ರತಿಯೊಂದು ಅಧ್ಯಾಯವನ್ನು ಚರ್ಚೆ ಮಾಡಿದ ನಂತರ ಏನು ಮಾಡ್ತಾರೆ ಅಂದರೆ ಇವರು ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂಥ ಮಹತ್ವದ ಅಂಶಗಳನ್ನು ಹೇಳ್ತಾರೆ. ಇಲ್ಲಿ ತಾವು ನೋಡ್ಬೋದು, ಪ್ರತಿಯೊಂದು ಅಧ್ಯಾಯ ಮುಗಿದ ನಂತರ ನೆನಪಿನಲ್ಲಿ ಇಡಬೇಕಾಗಿರ್ತಕ್ಕಂಥ ಪ್ರಮುಖ ಅಂಶಗಳನ್ನು ಕೊಡ್ತಾರೆ. ಅದಾದ ನಂತರ ಹಿಂದಿನ ಪರೀಕ್ಷೆಯಲ್ಲಿ ಕೇಳಲಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಇವರು ಚರ್ಚೆ ಮಾಡ್ತಾರೆ. ಹಿಂದಿನ ಪರೀಕ್ಷೆಯಲ್ಲಿ ಕೇಳಲಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೊಡ್ತಾರೆ. ಅದಾದ ನಂತರ ಇದೇ ಘಟಕಕ್ಕೆ ಸಂಬಂಧಪಟ್ಟಂತೆ ಮುಂದೆ ಯಾವೆಲ್ಲ ಪ್ರಶ್ನೆಗಳು ಬರಬಹುದು ಅನ್ನುವಂಥ ಮಾದರಿ ಪ್ರಶ್ನೆಗಳನ್ನು ಕೂಡ ಇವರು ಕೊಟ್ಟಿದ್ದಾರೆ. ಹೀಗಾಗಿ ಶಿಶು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸಿಂಪಲ್ ಆಗಿರ್ತಕ್ಕಂಥ, ಶಾರ್ಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಒದಗಿಸುವಂಥ ಇನ್ನೊಂದು ಉತ್ತಮವಾಗಿರ್ತಕ್ಕಂಥ ಪುಸ್ತಕ ಯಾವುದು ಅಂದರೆ ಇದು TP ಮಂಜುನಾಥ್ ಸರ್ ಬರೆದಿರ್ತಕ್ಕಂಥ ಶಿಶು ಮನೋವಿಜ್ಞಾನ ಮತ್ತು ಶೈಕ್ಷಣಿಕ ಮನೋವಿಜ್ಞಾನ ಅನ್ನುವಂಥ ಪುಸ್ತಕ. ಈ ಪುಸ್ತಕವನ್ನು ಕೂಡ ತಾವು ರೆಫರ್ ಮಾಡಬಹುದು. ಇನ್ನು ಇವತ್ತಿನ ಪುಸ್ತಕದ ರಿವ್ಯೂನಲ್ಲಿ ಕೊನೆಯ ಪುಸ್ತಕವನ್ನು ಹಾಗೂ ಅತ್ಯುತ್ತಮ ಪುಸ್ತಕವನ್ನು ನಾನು ತಗೊಂಡಿದ್ದೀನಿ. ಈ ಪುಸ್ತಕ ಶೈಕ್ಷಣಿಕ ಮನೋವಿಜ್ಞಾನ, ಎಜುಕೇಷನಲ್ ಸೈಕಾಲಜಿ ಅನ್ನುವಂಥದ್ದು ಡಾಕ್ಟರ್ NB ಕೊಂಗ್ವಾಡ್ ಸರ್ ಬರೆದಿರ್ತಕ್ಕಂಥ ಪುಸ್ತಕ. ಇದು ಪರಿಷ್ಕೃತ ಆವೃತ್ತಿಯನ್ನು ಹೊಂದಿರತಕ್ಕಂಥ ಪುಸ್ತಕ. ಈ ಪುಸ್ತಕವನ್ನು ನಾನು ಯಾಕೆ ಅತ್ಯುತ್ತಮ ಪುಸ್ತಕ ಅಂತ ಹೇಳ್ತೀನಿ ಅಂತಂದರೆ ಈ ಪುಸ್ತಕ ನೂತನ ಪಠ್ಯಕ್ರಮಕ್ಕೆ ಅನುಸಾರವಾಗಿ ಎಲ್ಲ ವಿಶ್ವವಿದ್ಯಾನಿಲಯಗಳಿಗೂ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗೆ ಉಪಯುಕ್ತವಾಗಿರ್ತಕ್ಕಂಥ ಪುಸ್ತಕ ಇದು. ಈ ಪುಸ್ತಕದಲ್ಲಿ ಡಾಕ್ಟರ್ NB ಕೊಂಗ್ವಾಡ್ ಸರ್ ಏನು ಮಾಡ್ತಾರೆ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಡೀಟೇಲನ್ನು ಕೊಡ್ತಾ ಹೋಗ್ತಾರೆ. ಈ ಪುಸ್ತಕ ಬಹಳಷ್ಟು ಡೀಟೇಲನ್ನು ಹೊಂದಿರತಕ್ಕಂಥ ಪುಸ್ತಕ. ವಿಷಯ ಕೂಡ ಈ ಪುಸ್ತಕದಲ್ಲಿ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ವಿಷಯ ಇದೆ ಅಂತಲೇ ಹೇಳ್ಬೋದು. ವಿದ್ಯಾನಿಧಿ ಪ್ರಕಾಶನ ಗದಗದವರು ಪ್ರಕಟ ಮಾಡಿರ್ತಕ್ಕಂಥ ಪುಸ್ತಕ ಇದು. ಹಾಗಾದರೆ ಈ ಪುಸ್ತಕ ಎಷ್ಟು ಬೆಲೆ ಇದೆ, ಏನೆಲ್ಲ ಅಂಶಗಳಿದೆ ಅನ್ನುವಂಥದ್ದನ್ನು ನಾನು ಒಂದೊಂದಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ.
ಆದ್ಮೇಲೆ ಇದು ಪರಿಷ್ಕೃತ 11ನೇ ಆವೃತ್ತಿಯ ಪುಸ್ತಕ. ಡಾಕ್ಟರ್ NB ಕೊಂಗವಾಡ್ ಸರ್ ಬರೆದಿರ್ತಕ್ಕಂಥ ಪುಸ್ತಕ ಇದು. ರಾಜ್ಯದ ಎಲ್ಲ ವಿಶ್ವವಿದ್ಯಾನಿಲಯಗಳ ನೂತನ 2 ವರ್ಷದ B.Ed ಹಾಗೂ BA, M.Ed ಹಾಗೂ ಉಪನ್ಯಾಸಕರಿಗೆ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳ ಶಿಕ್ಷಣ ವಿದ್ಯಾರ್ಥಿಗಳಿಗಾಗಿ ರಚಿಸಲಾಗಿರ್ತಕ್ಕಂಥ ಎಜುಕೇಷನಲ್ ಸೈಕಾಲಜಿ ಪುಸ್ತಕ ಇದು. ಇನ್ನು ಈ ಪುಸ್ತಕದ ಬೆಲೆ 475 ರೂಪಾಯಿ. ನಿಮಗಿಲ್ಲಿ ಕಾಣಿಸ್ತಾ ಇದೆ 475 ರೂಪಾಯಿ ಈ ಪುಸ್ತಕದ ಬೆಲೆ. ಈ ಪುಸ್ತಕ ಪ್ರಥಮ ಮುದ್ರಣ ಕಂಡಿದ್ದು 1997ರಲ್ಲಿ, ಆದರೆ ಪರಿಷ್ಕೃತ 11ನೇ ಆವೃತ್ತಿಯ ಪುಸ್ತಕ ಬಂದದ್ದು 2019ರಲ್ಲಿ. ಈ ಪುಸ್ತಕ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಪುಸ್ತಕ. ಜೊತೆಗೆ GPSTR ಪರೀಕ್ಷೆಗೆ ರೆಫರೆನ್ಸ್ ಬುಕ್ಕನ್ನು ಏನು ಇಲಾಖೆಯವರು ಪ್ರಕಟ ಮಾಡಿದ್ರು, ಆ ಪ್ರಕಟ ಮಾಡಿರ್ತಕ್ಕಂಥ ರೆಫರೆನ್ಸ್ ಬುಕ್ನ ಲಿಸ್ಟ್ನಲ್ಲಿ ಈ ಪುಸ್ತಕ ಕೂಡ ಇದೆ. ಹಾಗಾದರೆ ಈ ಪುಸ್ತಕದ ಪರಿವಿಡಿಯನ್ನು ನಾವು ನೋಡ್ತಾ ಬಂದ್ವಿ ಅಂದರೆ ನಮಗೆ ಅರ್ಥ ಆಗಿಬಿಡುತ್ತೆ. ಸುಮಾರು ಇಲ್ಲಿ ಇವರು 19 ಅಧ್ಯಾಯಗಳ ಬಗ್ಗೆ ಚರ್ಚೆ ಮಾಡ್ತಾರೆ, ಜೊತೆಗೆ ಸಂಖ್ಯಾಶಾಸ್ತ್ರವನ್ನು ಕೂಡ ಇಟ್ಕೊಂಡು. ಇಲ್ಲಿ ಮೊದಲಿಗೆ ಮನೋವಿಜ್ಞಾನದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಪರಿಚಯವನ್ನು ಮಾಡಿಕೊಡ್ತಾರೆ. ಅದಾದ ನಂತರ 2ನೇ ಅಧ್ಯಾಯದಲ್ಲಿ ವಿಕಾಸದ ಪರಿಕಲ್ಪನೆಯನ್ನು ತಿಳಿಸ್ತಾರೆ, ಕಾನ್ಸೆಪ್ಟ್ ಆಫ್ ಡೆವಲಪ್ಮೆಂಟ್. ಅದಾದ ನಂತರ ಮೋಟಿವೇಶನ್, ಕಲಿಕೆ, ಅನುವಂಶೀಯತೆ ಮತ್ತು ಪರಿಸರ, ವ್ಯಕ್ತಿತ್ವ, ವೈಯಕ್ತಿಕ ಭಿನ್ನತೆಗಳು, ಬುದ್ಧಿಶಕ್ತಿ. ಅದಾದ ನಂತರ ಸೃಜನಾತ್ಮಕತೆ, ವಿಶಿಷ್ಟ ಮಕ್ಕಳ ಶಿಕ್ಷಣ, ಸಮೂಹಗತಿಶಾಸ್ತ್ರ, ಮನೋಧೋರಣೆ ಮತ್ತು ಆಸಕ್ತಿಗಳು, ಆಟಿಟ್ಯೂಡ್ ಆ್ಯಂಡ್ ಇಂಟ್ರೆಸ್ಟ್, ಮಾನಸಿಕ ಆರೋಗ್ಯ, ಮೆಂಟಲ್ ಹೆಲ್ತ್ ಬಗ್ಗೆ ಹೇಳ್ತಾರೆ, ಪರಿಕಲ್ಪನೆಗಳ ಕಲಿಕೆ, ಅಭಿಕ್ಷಮತೆ, ಮಾರ್ಗದರ್ಶನ ಮತ್ತು ಸಲಹೆ, ವಿಜ್ಞಾನದ ಪ್ರಯೋಗಗಳು, ಶಿಕ್ಷಣದಲ್ಲಿ ಮೌಲ್ಯಮಾಪನ, ಸಂಖ್ಯಾಶಾಸ್ತ್ರ. ಈ ಎಲ್ಲ ಅಂಶಗಳ ಬಗ್ಗೆ ಈ ಪುಸ್ತಕದಲ್ಲಿ ಅವರು ಚರ್ಚೆ ಮಾಡ್ತಾರೆ. ಒಟ್ಟು ಈ ಪುಸ್ತಕ 688 ಪುಟಗಳನ್ನು ಹೊಂದಿರತಕ್ಕಂಥ ಬೃಹತ್ ಪುಸ್ತಕ ಅಂತಲೇ ಹೇಳ್ಬೋದು. ಈ ಒಂದು ಪುಸ್ತಕವನ್ನು ನೀವು ಅಭ್ಯಾಸ ಮಾಡಿದ್ರಿ, ಚೆನ್ನಾಗಿ ಅಭ್ಯಾಸ ಮಾಡಿದ್ರಿ ಅಂದರೆ ಶಿಶು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಏನು 30 ಪ್ರಶ್ನೆಗಳು ಬರ್ತವೆ, ಆ 30 ಪ್ರಶ್ನೆಗಳಿಗೆ ತಾವು ಸುಲಭವಾಗಿ ಉತ್ತರಿಸಬಹುದು. ಯಾಕಂದರೆ ಈ ಅಪ್ಲೈಡ್ ಕ್ವೆಶನ್ಗಳಲ್ಲಿ ನಾವು ಬಹಳಷ್ಟು ಜನ ಫೇಲ್ ಆಗ್ತೀವಿ. ಆ ಅನ್ವಯಿಕ ಪ್ರಶ್ನೆಗಳಿಗೆ ಉತ್ತರ ನೀಡುವಲ್ಲಿ ನಾವೇನು ಮಾಡಬೇಕಾಗತ್ತೆ ಅಂದರೆ ಪುಸ್ತಕವನ್ನು ಬಹಳಷ್ಟು ಡೀಟೇಲ್ ಆಗಿ ಓದಿರಬೇಕಾಗತ್ತೆ. ಅಂತಹ ಡೀಟೇಲನ್ನು ಹೊಂದಿರತಕ್ಕಂಥ ಪುಸ್ತಕ ಇದು. ಬಹುಶಃ ಇಂದು ಮಾರುಕಟ್ಟೆಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಡೀಟೇಲನ್ನು ಹೊಂದಿರತಕ್ಕಂಥ ಪುಸ್ತಕ ಇನ್ನೊಂದಿಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ಹೀಗಾಗಿ ಈ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪುಸ್ತಕಗಳಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಪುಸ್ತಕ ಯಾವುದು ಅಂದರೆ ಡಾಕ್ಟರ್ NB ಕೊಂಗವಾಡ್ ಸರ್ ಬರೆದಿರ್ತಕ್ಕಂಥ ಶೈಕ್ಷಣಿಕ ಮನೋವಿಜ್ಞಾನ ಅನ್ನುವಂಥ ಪುಸ್ತಕ. ಇದರಲ್ಲಿ ಬಹಳಷ್ಟು ಡೀಟೇಲನ್ನು ಅವ್ರು ಹೇಳ್ತಾ ಹೋಗ್ತಾರೆ. ಮನೋವಿಜ್ಞಾನ ಯಾವ ರೀತಿ ಬೆಳೆದು ಬಂತು, ಈ ರೀತಿ ಎಲ್ಲ ಅಂಶಗಳನ್ನು ಈ ಪುಸ್ತಕ ಒಳಗೊಂಡಿದೆ ಅನ್ನುವಂಥದ್ದು. ಇಲ್ಲಿ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸುಮಾರು 10 ವ್ಯಾಖ್ಯಾನಗಳನ್ನು ಅವರು ಕೊಡ್ತಾರೆ. ಯಾವೆಲ್ಲ ಮನೋವಿಜ್ಞಾನಿಗಳು ಮನೋವಿಜ್ಞಾನವನ್ನು ಹೇಗೆ ವ್ಯಾಖ್ಯಾನ ಮಾಡಿದ್ದಾರೆ ಅನ್ನುವಂಥದ್ದನ್ನು ಹಲವಾರು ವ್ಯಾಖ್ಯಾನಗಳನ್ನು ಇಲ್ಲಿ ಕೊಡ್ತಾರೆ, ತಾವು ನೋಡ್ಬೋದು. ಸೊ ನನ್ನ ಅನಿಸಿಕೆಯ ಪ್ರಕಾರ ನಾನು ಓದಿದಂತೆ, ನಾನು ಹಲವಾರು ಪುಸ್ತಕಗಳನ್ನು ಮನೋವಿಜ್ಞಾನದ ಪುಸ್ತಕಗಳನ್ನ ರೆಫರ್ ಮಾಡ್ತೀನಿ. ಈ ಪುಸ್ತಕಗಳಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಪುಸ್ತಕ ಯಾವುದು ಅಂದರೆ ಡಾಕ್ಟರ್ NB ಕೊಂಗವಾಡ್ ಸರ್ ಬರೆದಿರ್ತಕ್ಕಂಥ ಶೈಕ್ಷಣಿಕ ಮನೋವಿಜ್ಞಾನ ಅನ್ನುವಂಥ ಈ ಪುಸ್ತಕ. ಈ ಪುಸ್ತಕವನ್ನು ತಾವು ಓದಿದ್ರಿ ಅಂದರೆ ಶಿಶು ಮನೋವಿಜ್ಞಾನದ 30 ಪ್ರಶ್ನೆಗಳಲ್ಲಿ 25ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಸುಲಭವಾಗಿ ತಾವು ಉತ್ತರಿಸಬಹುದು. ಆದಮೇಲೆ ಇವತ್ತಿನ ವಿಡಿಯೋದಲ್ಲಿ ನಾನೇನು ಮಾಡಿದ್ದೀನಿ ಅಂದರೆ ಸುಮಾರು 4 ಅತ್ಯುತ್ತಮವಾಗಿರ್ತಕ್ಕಂಥ ಪುಸ್ತಕಗಳನ್ನು ತಗೊಂಡು ಆ ಪುಸ್ತಕಗಳಲ್ಲಿ ಏನೆಲ್ಲ ಅಂಶಗಳಿದೆ ಅನ್ನುವಂಥದ್ದನ್ನು ನಿಮ್ಮ ಮುಂದೆ ಹೇಳಿದ್ದೇನೆ. ಈ 4 ಪುಸ್ತಕಗಳಲ್ಲಿ ಅಥವಾ ಇದನ್ನು ಬಿಟ್ಟು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಉತ್ತಮ ಪುಸ್ತಕಗಳು ಬರ್ತವೆ ಆ ಪುಸ್ತಕಗಳನ್ನು ಕೂಡ ತಾವು ರೆಫರ್ ಮಾಡ್ಬೋದು. ನಾನು ಹೇಳಿರುವಂಥ ಈ ಪುಸ್ತಕಗಳೇ ಬೆಸ್ಟ್ ಅಂತ ಅಲ್ಲ, ಇದಕ್ಕಿಂತ ಬೆಸ್ಟ್ ಆಗಿರ್ತಕ್ಕಂಥ ಪುಸ್ತಕ ನನ್ನ ಕಣ್ಣಿಗೆ ಬೀಳದೇ ಇರಬಹುದು. ಆ ಪುಸ್ತಕ ನೀವೇನಾದರೂ ನಿಮ್ಮ ಹತ್ರ ಇತ್ತು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಏನು ಮಾಡಿ ಅಂದರೆ ನೀವು ನೋಡಿರ್ತಕ್ಕಂಥ ಶೈಕ್ಷಣಿಕ ಮನೋವಿಜ್ಞಾನದ ಅತ್ಯುತ್ತಮ ಪುಸ್ತಕ ಯಾವುದು ಅನ್ನುವಂಥದ್ದನ್ನು ದಯವಿಟ್ಟು ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನಾನು ಕೂಡ ಆ ಪುಸ್ತಕವನ್ನು ನೋಡುವಂಥ ಪ್ರಯತ್ನ ಮಾಡ್ತೇನೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವೇನು ತಿಳ್ಕೊಂಡ್ವಿ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅತ್ಯುತ್ತಮವಾಗಿರ್ತಕ್ಕಂಥ ಮನೋವಿಜ್ಞಾನದ ಪುಸ್ತಕಗಳು ಯಾವುವು ಅನ್ನುವಂಥದ್ದನ್ನು ನಾನು ನಿಮಗೆ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಇದೇ ಪುಸ್ತಕ ಫೈನಲ್ ಇವನ್ನೇ ತಗೋಬೇಕು ಅಂತ ಏನಲ್ಲ, ಆದರೆ ಒಂದು ವಿಷಯವನ್ನು ತಾವು ದಯವಿಟ್ಟು ನೆನಪಿಟ್ಕೋಬೇಕು. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪುಸ್ತಕವನ್ನು ಆಯ್ಕೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಒಂದು ಜಾಣ್ಮೆ ನೀವೇನು ತೋರಿಸ್ಬೇಕು ಅಂತಂದರೆ ಆ ಪುಸ್ತಕವನ್ನು ಬರೆದವ್ರು ಯಾರು, ಹಾಗೆ ಆ ಪುಸ್ತಕ ಯಾವಾಗ ಪರಿಷ್ಕೃತ ಮುದ್ರಣ ಹೊಂದಿದೆ, ಆಮೇಲೆ ಪರಿವಿಡಿಯಲ್ಲಿ ಏನೆಲ್ಲ ಇದೆ, ಪರಿವಿಡಿಯಲ್ಲಿ ಇರ್ತಕ್ಕಂಥ ಅಂಶಗಳು ಪುಸ್ತಕದ ಒಳಗಡೆ ಕಂಟೆಂಟ್ ಒಳಗಡೆ ಇದೆಯೋ ಇಲ್ವೋ ಅನ್ನುವಂಥದ್ದನ್ನು ದಯವಿಟ್ಟು ಪರಿಶೀಲಿಸಬೇಕಾಗುತ್ತೆ. ಯಾಕಂದರೆ ಕೆಲವು ಪುಸ್ತಕಗಳು ಹೆಂಗಾಗಿವೆ ಅಂತಂದರೆ ಮೇಲೆ ರ್ಯಾಪರ್ ಮಾತ್ರ ಚೇಂಜ್ ಮಾಡಿರ್ತಾರೆ, ಹೌದಾ, ಮೇಲೆ ರ್ಯಾಪರ್ ಮಾತ್ರ ಚೇಂಜ್ ಮಾಡಿರ್ತಾರೆ, ವರ್ಷ 2022 ಅಂತ ಕೊಟ್ಟಿರ್ತಾರೆ. ಆದರೆ ಒಳಗಡೆ ಕಂಟೆಂಟನ್ನು ನೋಡಿದಾಗ ಅಥವಾ ಪರಿಷ್ಕೃತ ಆವೃತ್ತಿಯ ವರ್ಷವನ್ನು ನೋಡಿದಾಗ ಅದು ಯಾವುದೋ ಹಳೆಯ ಕಾಲದಲ್ಲಿ ಪರಿಷ್ಕೃತ ಆವೃತ್ತಿಯನ್ನು ಹೊಂದಿರತಕ್ಕಂಥ ಪುಸ್ತಕ ಇರುತ್ತೆ. ಹೀಗಾಗಿ
ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ದಯವಿಟ್ಟು ಏನು ಮಾಡಿ ಅಂದರೆ ಪರಿಷ್ಕೃತ ಆವೃತ್ತಿಯ ಪುಸ್ತಕಗಳನ್ನೇ ತಗೊಳ್ಳಿ. ಯಾಕಂದರೆ ಪರಿಷ್ಕೃತ ಆವೃತ್ತಿಯ ಪುಸ್ತಕಗಳಲ್ಲಿ ಏನು ಮಾಡಿರ್ತಾರೆ ಅಂದರೆ ಹೊಸ ಹೊಸ ಅಂಶಗಳನ್ನು ಅವ್ರು ಏನು ಮಾಡಿರ್ತಾರೆ ಅಂದರೆ ಸೇರಿಸಿರ್ತಾರೆ. ಹೀಗಾಗಿ ದಯವಿಟ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಗಳಿಸಬೇಕಾಗಿತ್ತು ಅಂದರೆ ಉತ್ತಮವಾಗಿರ್ತಕ್ಕಂಥ ಪುಸ್ತಕವನ್ನು ಆಯ್ಕೆ ಮಾಡಿಕೊಳ್ಳುವಂಥ ಜಾಣ್ಮೆ ಮೊದಲು ನಿಮ್ಮದಾಗಬೇಕು. 4 ಪುಸ್ತಕಗಳನ್ನ ನಾನು ತೋರಿಸಿದ್ದೀನಿ ಅಂತಂದರೆ ಈ 4 ಪುಸ್ತಕಗಳಲ್ಲಿ ನಾನು ಇದು ಬೆಸ್ಟ್ ಪುಸ್ತಕ ಅಂತ ನಾನು ಹೇಳಿದೆ. ಇದು ನನ್ನ ಪಾಯಿಂಟ್ ಆಫ್ ವ್ಯೂವಲ್ಲಿ ಇದು ಬೆಸ್ಟ್ ಪುಸ್ತಕ. ಆದರೆ ನಿಮ್ಮ ಪಾಯಿಂಟ್ ಆಫ್ ವ್ಯೂನಲ್ಲಿ ಈ ಪುಸ್ತಕ ಕೂಡ ಬೆಸ್ಟ್ ಆಗಿರಬಹುದು, ಈ ಪುಸ್ತಕ ಬೆಸ್ಟ್ ಆಗಿರ್ಬೋದು, ಅಥವಾ ಪ್ರೊಫೆಸರ್ HS ಉಮೇಶ್ ಸರ್ ಬರೆದಿರ್ತಕ್ಕಂಥ ಪುಸ್ತಕ ಬೆಸ್ಟ್ ಆಗಿರ್ಬೋದು. ಒಂದು ನನ್ನ ಅಭಿಪ್ರಾಯದ ಪ್ರಕಾರ ಡಾಕ್ಟರ್ NB ಕೊಂಗ್ವಾಡ್ ಸರ್ ಬರೆದಿರ್ತಕ್ಕಂಥ ಪುಸ್ತಕ ಉತ್ತಮವಾಗಿರ್ತಕ್ಕಂಥ ಪುಸ್ತಕ ಅಂತ ನಾನು ಹೇಳ್ತೀನಿ. ಯಾಕಂದರೆ ಇದು ಬಹಳಷ್ಟು ಓದಲಿಕ್ಕೆ ಸುಲಭ ಇದೆ ಮತ್ತು ಅರ್ಥ ಕೂಡ ಆಗುತ್ತೆ. ಈ ಪುಸ್ತಕವನ್ನು ಓದೋದ್ರಿಂದ ಅಪ್ಲೈಡ್ ಕ್ವಶನ್ಗಳಿಗೂ ಕೂಡ ನಾವು ಈಸಿಯಾಗಿ ಆನ್ಸರ್ ಮಾಡಬಹುದು. ಹೀಗಾಗಿ ನೀವು ಪುಸ್ತಕವನ್ನು ಆಯ್ಕೆ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಇವತ್ತು ಈ 4 ಪುಸ್ತಕಗಳ ಬಗ್ಗೆ ನಾನು ಹೇಳಿದ್ದೀನಿ ಅಂತಂದಮೇಲೆ ಇವೇ 4 ಪುಸ್ತಕಗಳನ್ನು ತಗೋಬೇಕು ಅಂತಲ್ಲ. ಈ ಪುಸ್ತಕಗಳನ್ನ ಹೊರತುಪಡಿಸಿ ಇನ್ನೂ ಹಲವಾರು ಪುಸ್ತಕಗಳು ನಮಗೆ ಸಿಗ್ತವೆ. DSCRT ಅವ್ರದ್ದು ಒಂದು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪುಸ್ತಕ ಇದೆ. DSCRT ಅವ್ರದ್ದು ಕೂಡ ಶಿಶು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಂದು ಬೆಸ್ಟ್ ಪುಸ್ತಕ ಇದೆ. ಅದನ್ನು ಕೂಡ ತಾವು ರೆಫರ್ ಮಾಡಬಹುದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವೇನು ತಿಳ್ಕೊಂಡ್ವಿ ಅಂದರೆ ಶಿಶು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಬೆಸ್ಟ್ ಪುಸ್ತಕಗಳು ಇವೆ ಅನ್ನುವಂಥದ್ದನ್ನು ನೋಡಿದ್ದೀವಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಆದ್ಮೇಲೆ ಮುಂದಿನ ವಿಡಿಯೋ ತರಗತಿಯಲ್ಲಿ ನಾವೇನು ಮಾಡ್ತಾ ಹೋಗೋಣ ಅಂತಂದರೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಸರಣಿ ವಿಡಿಯೋ ತರಗತಿಗಳು ಬರ್ತಾ ಇವೆ, ಆ ತರಗತಿಗಳು ಕಂಟಿನ್ಯೂ ಆಗ್ತವೆ. ಹಾಗೆ TET ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕೂಡ ಉಪಯುಕ್ತವಾದ ತರಗತಿಗಳನ್ನು ನಡೆಸುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೀನಿ. ಹೀಗಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಒತ್ತುವ ಮೂಲಕ ನಮ್ಮ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನನ್ನು ತಾವು ಉಚಿತವಾಗಿ ಪಡ್ಕೋಬೋದು. ಜೊತೆಗೆ ನಮ್ಮ ವೆಬ್ಸೈಟ್ ಆಗಿರ್ತಕ್ಕಂಥ www.edutubekannada.com ವೆಬ್ಸೈಟು ಕೂಡ ತಾವು ಪ್ರತಿನಿತ್ಯ ಭೇಟಿ ನೀಡುವ ಮೂಲಕ ಅಲ್ಲಿಂದ ಕೂಡ ಹಲವಾರು PDF ನೋಟ್ಸ್ಗಳನ್ನು ಉಚಿತವಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಈ ತರಗತಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಇವತ್ತಿನ ವಿಡಿಯೋ ತರಗತಿಯ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಈ 4 ಪುಸ್ತಕಗಳನ್ನು ಹೊರತುಪಡಿಸಿ ಇನ್ಯಾವುದಾದ್ರೂ ಉತ್ತಮವಾಗಿರ್ತಕ್ಕಂಥ ಶಿಶು ಮನೋವಿಜ್ಞಾನದ ಪುಸ್ತಕ ಇತ್ತು ಅಂದರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.